ಎಷ್ಟು ಎಂತೆಂಥ ಋಷಿ ಮುನಿಗಳು ರಾಜ ಋಷಿಗಳು ಅಂತ ತಿಳ್ಕೊಂಡಿದ್ದಾರೆ, ಬ್ರಹ್ಮರ್ಷಿ ಅಂತ ತಿಳ್ಕೊಂಡಿದ್ದಾರೆ. ಅಂಥವ್ರ ಶರೀರದಲ್ಲಿ ಬರ್ಬೇಕಾಗಿತ್ತಲ್ಲ. ಡ್ರಾಮಾದಲ್ಲಿ ನಾಟಕದ ಫಸ್ಟ್ ಸಿಗ್ನಲ್ ಒಬ್ರು ಬರುದಿರ್ತೈತೆ. ಅವ್ರು ಇನ್ನೊಂದ್ಸಲ ನಾಟಕ ಮಾಡುವಾಗ ಅವರೇ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಅವರೇ ಬರ್ತಾರೆ ತಾನೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಂಬರ್ 1 ಪೂಜ್ಯನ್ ಯಾವನಿದ್ದನೋ ಈ ಸಮಯದಲ್ಲಿ ನಂಬರ್ 1 ಪತಿತನಾಗಿದೆ. ನಂಬರ್ 1 ಪೂಜ್ಯನ್ ಯಾವನಿದ್ದನೋ ಅವನೇ ಈಗ ಕಲಿಯುಗದ ಕೊನೆಯ ಸಮಯದೊಳಗೆ ನಂಬರ್ 1 ಪತಿತನಾಗಿದ್ದಾನೆ. ಪತಿತನಾದವನು ಒಬ್ಬನೇ ಅಲ್ಲ, ಅವನಂಗೆ ಅನೇಕರು ಇದ್ದಾರೆ. ಅವನಿಂದ ಬಂದವರೆಲ್ಲ ಅನೇಕರು ಇದ್ದಾರೆ. ಇಡೀ ವಿಶ್ವದಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೆ ನಾನು ನೋಡಿ ನಂದೆಂಥದ್ದೈತೆ ಕರ್ಮ ಅಂತಾನೆ ಬಾಬಾ. ಪವಿತ್ರವಾಗಿರುವಂತ ಪ್ರಪಂಚ, ಪರಂಧಾಮ, ಬ್ರಹ್ಮಾಂಡ ಲೋಕ, ಅಂಥದ್ರಲ್ಲಿ ನಾನಿರುವಂಥವನು ಪತಿತರಿಗೆ ಪತಿತ ಶರೀರದಲ್ಲಿ ಪತಿತರಿಂದ ಪಾವನ ಮಾಡುವಂತ ಕರ್ಮ ನಂದಿದೆ. ಅದಕ್ಕೆ ನಾನು ಇವನ ಶರೀರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ನಂಬರ್ 1 ಪತಿತರಿಗೆ ಪಾವನ ಮಾಡೋದಕ್ಕೆ ಪರಮಾತ್ಮ ನಾನು ಇಲ್ಲಿಗೆ ಬರಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇದು ಯಾವಾಗಂದ್ರೆ ನಾನು ನೀವು ಹೇಗೆ ಬರುವಂತ ಪಾರ್ಟ್ ಫಿಕ್ಸ್ ಇದೆಯೋ ಹಾಗೆ ನಾನು ಬರೋದು ಒಂದು ಪಾರ್ಟ್ ಫಿಕ್ಸ್ ಇದೆ. ಬಂದ್ಬಿಟ್ಟು ಎಲ್ಲರನ್ನೂ ಪಾವನ ಮಾಡುವಂತ ಕರ್ತವ್ಯ ನನ್ನದು. ಪ್ರಪಂಚದಲ್ಲಿ ಯಾರು ಮನುಷ್ಯರನ್ನು ಮಾಡ್ಲಿಕ್ಕೆ ಪಾವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಪಂಚವನ್ನು ಪಾವನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಪಂಚದಲ್ಲಿ ಎಷ್ಟೊಂದು ಅಶಾಂತಿ, ದುಃಖ ಏನೇನಿದೆಯಲ್ಲ ಅದು ಎಲ್ಲವನ್ನ ನಿವಾರಣೆ ಮಾಡಿ ನಾನು ಸುಖ ಮತ್ತು ಶಾಂತಿ ಕೊಡೋದಕ್ಕೆ ನಾನು ಬಂದಿದ್ದೇನೆ. ಅದಕ್ಕೆ ತಿಳ್ಕೊಂಡಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ಲ, ದುಃಖಾರ್ಥ ಸುಖಕರ್ತ ಅಂತವನ್ನ ಪರಮಾತ್ಮನನ್ನ ಈಗ ಹೇಳ್ತಾರೆ ಬಾಬಾ. ನೋಡಿ, ನಾನು ಇಂಥವನಿದ್ದೀನಿ, ನನ್ನವನ್ನ ನೀವೇನ್ ಮಾಡಿಬಿಟ್ಟಿದ್ದೀರಾ, ಟಿಕ್ಕರ್ ಬಿತ್ತರ್ ಎಲ್ಲದರಲ್ಲಿ ಹಾಕಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಪರಮಾತ್ಮ ಅಂತ ಹೇಳ್ತಾರೆ. ಮತ್ತು ಇವತ್ತು ದಿವಸದಲ್ಲಿ ಪರಮಾತ್ಮನು ನನ್ನನ್ನ ಯಥಾರೀತಿ ತಿಳ್ಕೊಳ್ಳಾದಾಗ ನಾನು ಬಂದು ನಿಮಗ ಮೊಟ್ಟ ಮೊದಲು ನಿಮ್ಮಂಗಾಗಿ ಬಂದು ನಿಮ್ಮನ್ನ ನಾನು ಏನ್ ಮಾಡಾಕತ್ತೀನಿ, ಪರಿಚಯ ಕೊಡಕತ್ತೀನಿ ನಿಮಗೆ. ಮಕ್ಕಳೇ, ನೀವು ನನ್ನಂಗ ಇದ್ರಿ, ನಾನು ಹೇಗೆ ನಿರಾಕಾರಿಯಾಗಿದ್ನ ಹಾಗೆ ನೀವು ನಿರಾಕಾರಿಯಾಗಿದ್ರಿ. ನಿರಾಕಾರಿಯಾಗಿರುವಂತವ್ರು ನೀವು ಆತ್ಮಗಳು, ನಾನು ಪರಮಾತ್ಮ. ಪರಂಧಾಮದಲ್ಲಿ ನಾವು ಎಲ್ಲರೂ ಒಂದೇ ರೂಪದಲ್ಲಿ ಇದ್ದೀವಿ, ಒಂದೇ ಆಕಾರದಲ್ಲಿ ಇದ್ದೀವಿ. ಆದ್ರೆ ಅಲ್ಲಿಂದ ಯಾವಾಗ ನೀವು ಇಲ್ಲಿಗೆ ಪಾತ್ರಕ್ಕನುಸಾರವಾಗಿ ದಂಡಿ ಮೇಲೆ ಬಂದಿರಲ್ಲ, ಬಂದಾಗ ಈ ಶರೀರ ಧಾರಣೆ ಮಾಡ್ಕೊಂಡಿರಲ್ಲ, ಈ ಶರೀರದಲ್ಲಿ ಇದ್ದು ಅಭ್ಯಾಸ ಆಗಿಬಿಟ್ಟು ಈ ಶರೀರವೇ ನಾವಂತ ತಿಳ್ಕೊಂಡಿರಲ್ಲ. ಅದಕ್ಕೆ ಈಗ ಅದನ್ನು ತಿಳ್ಕೊಂಡಿರೋದು ತಪ್ಪು. ಈಗ ಇದು ನಾನು ಆತ್ಮ ನಿರಾಕಾರಿಯಾಗಿದ್ದೀನಿ ಅನ್ನುವಂಥ ತಿಳ್ಕೊಳ್ಳೋದು ಸರಿ ಇದೆ. ಅದಕ್ಕೆ ನೀವು ತಿಳ್ಕೊಡ್ರಿ ಮಕ್ಕಳೇ. ಯಾವಾಗ ನಾನು ಅಲ್ಲಿಂದ ನಿಮ್ಮಂಗಾಗಿ ಬಂದಿನ ಅಂದ್ಮೇಲೆ ಈಗ ನೀವು ಏನಿದ್ದೀರಲ್ಲ ನನ್ನಂಗ ಆಗೋದಕ್ಕೆ ಅಭ್ಯಾಸ ಮಾಡಿಸ್ತೀನಿ ರಾಜಯೋಗದ ಮುಖಾಂತರ ಅಂತ ಹೇಳ್ತಾರೆ ಬಾಬಾ. ಯಾವ ಯೋಗ ಮಾಡ್ತಾರೆ ಬಾಬಾ? ರಾಜಯೋಗ. ಇವತ್ತಿನ ಮುಳಿ ಹೇಗಿತ್ತು? ಸ್ವರಾಜ್ಯಾಧಿಕಾರಿ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು? ಸಹಜ ರಾಜಯೋಗದ ಅಭ್ಯಾಸವನ್ನು ಮಾಡಬೇಕು. ಪ್ರಾಚೀನ ಕಾಲದಿಂದ ಬಂದಿರುವಂತ ಈ ಸಹಜ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಬುದ್ಧಿಯೋಗ, ನಿತ್ಯ ನಿರಂತರ ಸ್ಥಿತಿಯಲ್ಲಿದ್ದು ಬಿಂದು ಸ್ಥಿತಿ, ಬೀಜ ಸ್ಥಿತಿ ಅನುಭವ ಮಾಡೋದನ್ನೇ ಶಿವಬಾಬಾ ಕಲಿಸ್ತಾರೆ. ಈ ದೇಹಕ್ಕೆ ಸಂಬಂಧಪಟ್ಟಿರುವಂತ ದೇಹದಲ್ಲಿ ಯೋಗ ಪ್ರಪಂಚದಲ್ಲಿ ಸಾಕಷ್ಟು ಇದೆ. ಪ್ರತಿಯೊಬ್ಬರಲ್ಲಿ ಏನೇನಿದೆ, ಒಬ್ಬೊಬ್ಬರಲ್ಲೂ ಒಂದೊಂದರ ಯೋಗ ಇದೆ. ಆದರೆ ಇಲ್ಲಿ ಆತ್ಮಿಕ ಯೋಗ ಅಭ್ಯಾಸ ಮಾಡಿಸುವಂತ ಶಿವ ಪರಮಾತ್ಮ ರಾಜಯೋಗದಿಂದ ಎಲ್ಲ ಯೋಗ ಮಾಡಿಸ್ತಾರೆ. ಅಂದ್ರೇನು? ಸಹಜ ಯೋಗ, ರಾಜಯೋಗ, ಜ್ಞಾನ ಯೋಗ, ಬುದ್ಧಿ ಯೋಗ, ನಿರಂತರ ಯೋಗ, ಬೀಜ ಸ್ಥಿತಿ, ಬಿಂದು ಸ್ಥಿತಿ ಇವೆಲ್ಲ ಅನುಭವ ಮಾಡಿಸ್ತಾರೆ ಈ ಯೋಗದಲ್ಲಿ. ನೋಡಿ, ರಾಜಯೋಗದ ಅಭ್ಯಾಸ ಯಾವಾಗ ಮಾಡ್ಬೇಕು ನಾವು? ಅಮೃತ ವೇಳೆಯಲ್ಲಿ ಯಾರು ಹೇಳ್ತಾರೆ? ಕೈ ಎತ್ತಿ.
ವೆರಿ ಗುಡ್. ಅಮೃತ ವೇಳೆಯಲ್ಲಿ ಏನು ನಾವು ದೇಹದಿಂದ ಭಿನ್ನವಾಗಿ ಆತ್ಮ ಅನ್ನುವಂಥ ಅಭ್ಯಾಸ ಮಾಡುವಂಥದ್ದು ಶರೀರ ಅನುಭವ ಮಾಡ್ತೀವಲ್ಲ, ಅದು ನಿಜವಾದ ರಾಜಯೋಗ. ಆನಂತರ ಯಾವಾಗ ನಾವು ಕೆಲಸದಲ್ಲಿ ತೊಡಗಿರ್ತೀವಿ, 5 ಗಂಟೆ ನಂತರ ಕೆಲಸ ಮಾಡ್ಕೊಂಡೇ ಬರ್ತೀವಿ, 6:30 7 ಗಂಟೆ ತನಕ ಇಲ್ಲಿ ಬಂದು ತಲುಪ್ತೀವಿ ಅಂತಂದ್ರೆ ಅದು ಕರ್ಮ ಯೋಗ. ಆನಂತರ ಇಲ್ಲಿ ಬಂದು ಜ್ಞಾನ ಯೋಗ ಮಾಡ್ಕೊಂಡು ಜ್ಞಾನ ಕೇಳ್ತೀವಿ, ಅದು ಜ್ಞಾನ ಯೋಗ. ಆನಂತರ ದಿನನಿತ್ಯದಲ್ಲಿ ನಾವೇನು ಕೆಲಸದಲ್ಲಿ ತೊಡಗಿರ್ತೀವಿ ಅಲ್ಲ, ಅದು ಕರ್ಮಯೋಗ. ಅನಂತರ ಬುದ್ಧಿಯೊಳಗೂ ಪಟ್ ಅಂತ ಬಂದ್ಬಿಡ್ತದೆ ಶಿವಬಾಬಾ ಎದುರಿಗೆ. ಬುದ್ಧಿಯಿಂದ ನೆನಪು ಮಾಡೋದು ಸ್ಥಿರವಾಗಿ ಇರಲ್ಲ, ಸ್ವಲ್ಪ ಸಮಯ ಇರ್ತದೆ. ಬುದ್ಧಿ ನೆನಪಾಯ್ತು, ಅದು ಬಾಬಾನೇ ನೆನಪು ಕೊಟ್ಟಿರ್ತಾರೆ ಅಂತ ಮನಸ್ಸಿನಿಂದ ನೆನಪು ಬಂತು. ಅದಕ್ಕೆ ಬುದ್ಧಿ ಮತ್ತು ಮನಸ್ಸು ಎರಡನ್ನ ಜೋಡಿಸಿ ನಾವು ಯೋಗ ಮಾಡಿದ್ರೆ ಅದು ಮನಸ್ಸಿನಲ್ಲಿ ಸ್ಥಿರವಾಗಿರ್ತದೆ. ಅದಕ್ಕೆ ಈಗ ದೀಪ ಹಚ್ಚಬೇಕಾದ್ರೆ 2 ಬತ್ತಿ ಮಾಡ್ತಾರೆ. ಈಗೆಲ್ಲ ಒಂದ ಬತ್ತಿ ಶುರು ಮಾಡಿದ್ದಾರೆ. 2 ಬತ್ತಿ ಮಾಡಿಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕಿಬಿಟ್ಟು ದೀಪ ಹಚ್ತಾರೆ. ಹಾಗೆ ನಮ್ದು ಆತ್ಮಜ್ಯೋತಿ ಬೆಳೆಸಬೇಕಾದ್ರೆ ಏನ್ ಮಾಡ್ಬೇಕು, ಮನಸ್ಸು ಬುದ್ಧಿ ಎಂಬ 2 ಬತ್ತಿ ಜೋಡಿಸಿ ಜ್ಞಾನದ ತುಪ್ಪ ಎಣ್ಣೆ ಹಾಕಿದಾಗ ಆತ್ಮಜ್ಯೋತಿ ಬೆಳಗುತ್ತೆ. ಹೌದಾನೆ? ಹಾಗೆ ಬಾಬಾ ಮಕ್ಕಳೇ, ನೀವು ಆತ್ಮದ ಅಭ್ಯಾಸವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲು ಬಾಬಾ ಅಲ್ಲಿಂದ ಬಂದ್ರಲ್ಲ ಶಿವಬಾಬಾ, ಹೇಗೆ ಆತ್ಮ ಬ್ರಹ್ಮನದ್ದು ದಾದಾ ಲೇಖರಾಜನ ಆತ್ಮವನ್ನು ಹೇಗೆ ಬೆಳೆಸಿದ್ರು, ಅವನ ಆತ್ಮವನ್ನು ಬೆಳೆಸ್ಬೇಕಲ್ಲ. ಮೊದಲು ಒಂದು ಮನೆಗೆ ದೀಪಾವಳಿ ಬಂದ್ರೆ ಒಂದು ದೀಪ ಹಚ್ತಾರೆ. ಆ ದೀಪದಿಂದ ಅನೇಕ ದೀಪಗಳು ಮನೆ ತುಂಬ ಎಲ್ಲ ಇರ್ತವೆ, ಅವನ್ನೆಲ್ಲ ಹಚ್ತಾನೆ. ಹಂಗೆ ಪರಮಾತ್ಮ ಅಲ್ಲಿಂದ ಇಲ್ಲಿ ಬಂದು ಬ್ರಹ್ಮನ ಶರೀರದಲ್ಲಿ ಕೂತ್ಕೊಂಡು ಜ್ಞಾನ ಅಂತ ಹೇಳಿದ್ರು, ಆದ್ರೆ ಬ್ರಹ್ಮನ ಆತ್ಮವನ್ನು ಹೇಗೆ ಬೆಳೆಸಿದ್ರು, ಹೇಗೆ ಬೆಳೆಸಿದ್ರು ನೋಡಿ. ಶಿವಬಾಬಾ ಎಷ್ಟು ಚತುರಿದ್ದಾರೆ ಅಂತಂದ್ರೆ, ಬ್ರಹ್ಮನಿಗೆ ಟರ್ನಿಂಗ್ ಪಾಯಿಂಟ್ ಬರ್ಬೇಕಾತಂದ್ರೆ ಪ್ರಕೃತಿ ಆಧಾರವನ್ನು ತಗೊಂಡ್ರು ಬಾಬಾ. ಪ್ರಕೃತಿ ಆಧಾರವನ್ನು ತಗೊಂಡ್ರು. ಪ್ರಕೃತಿ ಆಧಾರವನ್ನು ತೆಗೆದುಕೊಂಡು ಮೊದಲು ಬ್ರಹ್ಮ ಏನ್ ಮಾಡಿದ್ದು, ಬ್ರಹ್ಮ ಅಂತ ಅನ್ನಂಗಿಲ್ಲ. ಯಾವಾಗ ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಬಂದು ಅವನಿಗೆ ಹೆಸರು ಕೊಟ್ಟಾಗ ಅದು ಬ್ರಹ್ಮನ ಹೆಸರು ಬಿತ್ತು. ಮೊದಲು ಏನಿದ್ದಾವ, ದಾದಾ ಲೇಖರಾಜ. ಸಾಧಾರಣ ಒಬ್ಬ ಮನುಷ್ಯ, ವ್ಯಾಪಾರಿ ಇರ್ಬೋದು, ಬೆಲೆ ದಂಧೆ ದೌಲತ್ತು ಮಾಡಿದ್ರು. ಆದರೆ ಅವರಿಗೆ ಏನ್ ಮಾಡಿದ್ರು, ಪ್ರಕೃತಿ ಆಧಾರವನ್ನು ತಗೊಂಡ್ರು ಬಾಬಾ. ಪ್ರಕೃತಿ ಆಧಾರವನ್ನು ತಗೊಂಡು ಏನ್ ಮಾಡಿದ್ರು, ಸಾಕ್ಷಾತ್ಕಾರ ಮಾಡಿಸಿದ್ರು. ಈ ಬಾಂಬೆದಲ್ಲಿ ಹೋದ್ರು, ಬಬಲುನಾಥ ದೇವಸ್ಥಾನದಲ್ಲಿ, ಅಲ್ಲಿ ಹೋದ್ರೆ ಅಲ್ಲಿ ಜ್ಯೋತಿ ಸಾಕ್ಷಾತ್ಕಾರ ಆಯ್ತು. ಆನಂತರ ಕಾಶಿಗೆ ಹೋದ್ರು, ಅಲ್ಲೇ ಯಾರು ವಿಶ್ವನಾಥ ದರ್ಶನ ಆಯ್ತು, ಜ್ಯೋತಿ ದರ್ಶನ ಆಯ್ತು. ಆನಂತರ ಮುಂದೆ ಅವನಿಗೊಂದು ವಿಚಾರ ಬಂತು, ನಾನು ಇಷ್ಟು ವರ್ಷವರೆಗೂ ನಾನು ವ್ಯಾಪಾರ ಮಾಡ್ತಾ ಮಾಡ್ತಾ ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದೆ, 12 ಜ್ಯೋತಿರ್ಲಿಂಗನೂ ತಿರುಗಾಡ್ತಿದ್ದೆ, ಭಕ್ತಿನೂ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ನಾನು ಜ್ಯೋತಿ ಸಾಕ್ಷಾತ್ಕಾರ ಆಗೇ ಇರಲಿಲ್ಲ. ಈ ಸಲ ಯಾಕಾಯ್ತು ಅಂತ ಅವನಿಗೆ ವಿಚಾರ ಬಂತು ಬುದ್ಧಿಗೆ. ವಿಚಾರ ಬಂದ ತಕ್ಷಣ ಅವನು ವಿಚಾರ ಮಾಡ್ತಾ 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 ನದಿ ಕಡೆ ಹೋದ. ನದಿ ಬಂಡೆಗಲ್ಲಿನಲ್ಲಿ ನಿಂತ್ಕೊಂಡು ವಿಚಾರ ಮಾಡ್ತಾ ಕೂತ. ಅವಾಗ ಏನಾಯ್ತು, ಅವನಿಗೆ ಬಾಬಾ ಶಿವಬಾಬಾ ಹೊರಗಡೆ ಇದ್ದೇ ಇದೆಯಲ್ಲ, ಅವನಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು, ವಿಷ್ಣು ಸಾಕ್ಷಾತ್ಕಾರ ಮಾಡಿಸಿದ್ರು. ಯಾಕೆ, ಅವ್ರು ವಿಷ್ಣುನ ಭಕ್ತಿ ಇಲ್ಲ, ವಿಷ್ಣು ಸಾಕ್ಷಾತ್ಕಾರ ಮಾಡಿಸಿದ್ರು. ಆನಂತರ ಮುಂದೆ ಏನಾಯ್ತು, ಮುಂದೆ ಅದನ್ನ ಸಾಕ್ಷಾತ್ಕಾರ ಮಾಡಿಸಿದ ನಂತರ ಮುಂದೆ 3 ಸ್ಟಾರ್ಗಳು ಮೇಲಿಂದ ಕೆಳಗಡೆ ಭೂಮಿ ಮೇಲೆ ಅಪ್ಪಳಿಸಿದಂಗೆ 3 ದೇವತೆಗಳು ಉತ್ಪನ್ನ. ಅದು ಆದ ನಂತರ ಮುಂದೆ ಏನಾಯ್ತು ಅಂತಂದ್ರೆ, ಹೇಗೆ ಇವತ್ತು ದಿಷ್ಟಲ್ಲಿ ಕೃಷ್ಣನ ಮುಂದೆ ಅರ್ಜುನ ಕೂತ್ಕೊಂಡು ಅನುಭವ ಮಾಡ್ಯಾನ, ಹಾಗೆ ಶಿವಬಾಬಾ ಅವನಿಗೆ ಅವನಿಗೆ ಮಂತ್ರ ಕಳಿಸಿದ್ರು. ನೀನೇ ಏನಾಗಿದ್ಯಾ, ದೇವತಾ ಆಗಿದ್ಯಾ, ನೀನೇ ಕ್ಷತ್ರಿಯ ಆಗಿದ್ಯಾ, ನೀನೇ ಏನದು ವೈಶ್ಯನಾಗಿದ್ಯಾ, ನೀನೇ ಶೂದ್ರನಾಗಿದ್ಯಾ, ಈ ತರ ಒಂದು ಮಂತ್ರ ಏನಿದೆಯಲ್ಲ ಅದನ್ನ ಅವ್ರ ಬುದ್ಧಿ ಫ್ಲಾಶ್ ಮಾಡಿಸಿದ್ರು. ಫ್ಲಾಶ್ ಮಾಡಿಸಿ ಅದನ್ನ ಅನುಭವ ಮಾಡಿಸಿದ್ರು. ಆನಂತರ ಮುಂದೆ ಏನ್ ಮಾಡಿದ್ರು, ಅವನಿಗೆ ಅನುಭವ ಮಾಡಿಸ್ಬೇಕಾದ್ರೆ ಒಂದು ಈ ಕಲಿಯುಗದಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ದೃಶ್ಯಗಳನ್ನು ತೋರಿಸಿದ್ರು. ರೌರವ್ರ ನರಕದ ಅನುಭವ ಆಯ್ತು. ಅದಾದ ಮತ್ತೆ ಮುಂದೆ ಏನಾಯ್ತಪ್ಪ ಅಂತಂದ್ರೆ, ಮಿಸೈಲ್ಸ್ಗಳನ್ನು ಬಾಂಬು, ಅಟಂಬಾಂಬು, ಅಣುಬಾಂಬು, ನ್ಯೂಕ್ಲಿಯರ್ಸ್ ಬಾಂಬ್, ಆ ಬಾಂಬು, ಈ ಬಾಂಬು ಎಲ್ಲ ತಯಾರು ಮಾಡೋದನ್ನು ಅದನ್ನು ತೋರಿಸಿದ್ರು. ಅದರಿಂದ ಎಷ್ಟೊಂದು ನಾಶ ಆಗಿದ್ದನ್ನು ತೋರಿಸಿದ್ರು. ಅವನಿಗೆ ಭಯ ಬಂದ್ಬಿಡುತ್ತ. ಭಯ ಬಂದ ನಂತರ ಮುಂದೆ ಏನಾಯ್ತು, ಕಣ್ಣು ಮುಚ್ಕೊಂಡು ಕೂತ ಹಿಂದ್ಗಡೆ ತಕ್ಷಣ ಬಾಬಾ ಏನ್ ಮಾಡಿಸಿದ್ರು, ಅವನಿಗೆ ಸ್ವರ್ಗದ ಒಂದು ದೃಶ್ಯ ತೋರಿಸಿದ್ರು.
ಸ್ವರ್ಗದ ದೃಶ್ಯ ತೋರಿಸಿದ್ರು. ಮತ್ತದಂತ ಮುಂದೆ ಕೃಷ್ಣ ಸ್ವರ್ಗದ ಕೈಯಲ್ಲಿ ಬಂದು ತೋರಿಸಿದ್ರು, ಮುಂದುಗಡೆ ಬೆಂಕಿ ಬಟ್ಲ ತೋರಿಸಿದ್ರು. ಇಷ್ಟೆಲ್ಲ ತೋರಿಸಿದ್ರೆ ನಾನು ವಿಚಾರ ಮಾಡಕತ್ತಿದ್ದ, ಇದೇನಪ್ಪ ನಾನು ಏನು ಮಾಡಕತ್ತೀನಿ, ಇವತ್ತು ಒಂದು ಹೊಸದಾಗಿ ಅನುಭವ ಮಾಡ್ಸಕತ್ತಿದ್ದಲ್ಲ, ನಾನು ಮಾಡಕತ್ತೀನಲ್ಲ ವಿಚಾರ ಮಾಡ್ತಾ 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 ಹೋಗಿ ಮುಂದೆ ಅಲ್ಲಿ ಯಾವುದೋ ಒಂದು ಕಾಶಿ ವಿಶ್ವನಾಥನ ಮಂದಿರ ಇತ್ತಲ್ಲ, ಅದರ ಮಂದಿರದ ಮೇಲ್ಗಡೆ ಒಂದು ಭಜನಾ ಮಂದಿರ ಇತ್ತಂತೆ, ಹಾಲ್ ಇತ್ತಂತೆ. ಅಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು. ತಪಸ್ ಮಾಡ್ತಾ 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 ಶಿವಬಾಬರು ಎದುರಿಗೆ ಪ್ರತ್ಯಕ್ಷ ಆದರು. ಎದುರಿಗೆ ಪ್ರತ್ಯಕ್ಷ ಆದರೂ ಕೂಡ ಅವನು ಅದೇ ಇದ್ರೊಳಗೆ ಕೂತಿದ್ದಾನೆ ಎಷ್ಟೋ ದಿವಸಗಳವರೆಗೂ. ಅವ್ರ ಮನೆಗೆ ತಿಳ್ಕೊಂಡ್ರೆ ಇವಾಗ ವ್ಯಾಪಾರ ಮಾಡಕ್ಕೆ ಹೋಗ್ಯಾನ ತಿಳ್ಕೊಂಡು ತಿಂಗಳಾನ್ಗಟ್ಲೆ ಆದ್ರೂ ಬಂದೇ ಇಲ್ಲ. ಅವಾಗ ಮನೆಯಿಂದನೂ ಬಂದು ಮನೆಗೆ ಒಂದು ಟೆಲಿಗ್ರಾಮ್ ಕೊಟ್ಟಾನೆ. ಯಾವಾಗ ಘೋಷಣೆಗೆ ಇರ್ತಿದ್ದಿಲ್ಲ, ಯಾವ ಘೋಷಣೆ ಬಂದ ಅವ ಮನೆಗೆ ಒಂದು ಟೆಲಿಗ್ರಾಮ್ ಕೊಟ್ಟ. ಹಿಂಗೆ ನನಗೆ ನೋಡಿ ಹೆಂಗೆ ಕೊಟ್ಟಿದ್ದಾನೆ ಟೆಲಿಗ್ರಾಮ್ದಲ್ಲಿ ಏನು ಬಂದಿದೆ ಅಂತಂದ್ರೆ, ಅದು ಹಿಂದೆ ಹೇಳಿದ್ರೆ ಗೊತ್ತಾಗುತ್ತೆ. ಇದು ಅಲ್ಲಪ್ಪನಿಗೆ ಅಲ್ಲಾಮಿಲ್ಲ ಹಿಂಗೇನು ಅಲ್ಲ, ಅವ್ರು ಏನು ಹೇಳಿದ್ರೆ ಪರಮಾತ್ಮೆಯಿಂದ ನನಗೆ ಚಾವಿ ಸಿಕ್ಕಿದ, ಈಶ್ವರಿಯ ಖಜಾನೆದು ಚಾವಿ ಸಿಕ್ಕದಂತ ಬರೆದಿದ್ದ. ಎರಡನೇ ಲೈನ್ ಬರೆದಿದ್ರು. ಆನಂತರ ಕೆಳಗಡೆ ಅಡ್ರೆಸ್ ಅಂತ ಇರ್ತದಲ್ಲ ಟೆಲಿಗ್ರಾಮ್ದಲ್ಲಿ, ಮೊದಲು ಇರ್ತದೆ, ಈಗ ಇರ್ತದೆ ಗೊತ್ತಿಲ್ಲ, ಟೆಲಿಗ್ರಾಮ್ ಇಲ್ವಾ, ಅದ್ರ ಕೆಳಗಡೆ ಅಡ್ರೆಸ್ ಇರ್ತದೆ, ಯಾವ ಊರಿಂದ ಬಂತು, ಯಾವ ಪೋಸ್ಟು ಏನು ಹಿಂಗೆಲ್ಲ ಇರ್ತದಲ್ಲ. ಅದು ಎರಡನೇ ಲೈನ್ ಕಳಿಸಿದ್ರು. ಆನಂತರ ಊರ್ ಹೋಗಿ ಮುಗಿಸ್ತು. ಅವಾಗ ಮನೆಗೆ ಯಾರು ಇಲ್ಲ, ಎಲ್ಲರೂ ಅವ್ರು ತಮ್ಮ ದಂಧೆದೊಳಗೆ ಇದ್ರು. ಮನ್ಯಾಗ ಲೇಖರಾಜರು ಅವ್ರ ಮನೆಯವರು ಮತ್ತು ಅವ್ರ ಸೊಸಿ ಇದ್ರು. ಟೆಲಿಗ್ರಾಮ್ ಬಂತು, ತಗೊಂಡ್ರು, ಓದಿದ್ರು. ಅವರೇ ಬ್ರಿಜೇಂದ್ರ ಅಂತ ತಿಳ್ಕೊಂಡು ನಾವೆಲ್ಲ ನೋಡಿದ್ವಿ, ಅವ್ರ ಕೈಗೆಲ್ಲ ಪಳಗಿದ್ವಿ, ಅವ್ರ ಜ್ಞಾನ ಕೇಳಿದ್ವಿ. ಅವರು ಸಸಿ ಇದ್ರು. ಅದೇ ಸ್ವಲ್ಪ ಸಮಯದಿಂದ ಅವ್ರ ಮನೆ ಸೊಸಿಯಾಗಿ ಬಂದಿದ್ರು. ನೋಡಿದ್ರು. ಅವ್ರು ನೋಡಿದ್ವಿ, ಅದನ್ನೆಲ್ಲ ಟೆಲಿಗ್ರಾಮ್ ತಗೊಂಡು ಹೋಗಿ ಅವ್ರ ಮನೆಯವರಿಗೆ ಹೇಳಕತ್ತಿದ್ರು. ಇದೇನು ಒಟ್ಟ ಅರ್ಥ ಅಲ್ಲಪ್ಪನಿಗೆಲ್ಲ ಸಿಕ್ಕಾಗಿ ಹಿಂಗೆ ಏನನ್ನು ಬರೆದಿದ್ದಾರೆ ಇದನ್ನು ತಿಳ್ಕೊಂಡಾಗ ಮುಂದೆ ಏನಾಯ್ತಪ್ಪ ಅಂದ್ರೆ ಅವನ ಅಡ್ರೆಸ್ ಇತ್ತಲ್ಲ, ಅಡ್ರೆಸ್ ಪ್ರಕಾರ ಅವ್ರ ಮನೆಯಾಗಿತ್ತು. ಬಂದವರು ಎಲ್ಲರೂ ಹೊರಗಡೆಯಿಂದ ಹುಡುಕಾಡಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಬಂದರು. ಕಾರ್ ತಗೊಂಡು ಹೋಗಿ ಅಲ್ಲಿಂದ ಕರ್ಕೊಂಡೇ ಬಂದರು. ಅಲ್ಲಿ ಹೋಗಿ ಕೂತಾಗ ಈಗ ಹೆಂಗೆ ತಪಸ್ಸಿನ ಕುದಿರ್ತಾರಲ್ಲ ಹಂಗೆ ಕೂತಿದ್ನಂತೆ ಅಲ್ಲೇ. ಯಾರು ದಾದಾ ಲೇಖರಾಜ್ ಕೂತ್ಕೊಂಡು ಇವ್ರಿಗೆಲ್ಲ ಆಶ್ಚರ್ಯ. ಇಷ್ಟು ಒಂದು ಗಳಿಗೆ ಒಂದು ಸೆಕೆಂಡ್ ಬಿಡದೇ ಇರುವಂಥ ವ್ಯಾಪಾರ ಮಾಡುವಂಥ ಮನುಷ್ಯ ಇದೆಲ್ಲ ಯಾಕಪ್ಪ ಇಲ್ಲಿ ಕೂತಾನ ಅಂತ ತಿಳ್ಕೊಂಡು ಹೋಗಿ ಸ್ವಲ್ಪ ಘೋಷಿತ ತಂದಾರ ತಗೊಂಡು ಬಂದು ಹಂಗೆ ಕರ್ಕೊಂಡು ಬಂದ್ಬಿಟ್ಟಾರೆ. ಹಿಡ್ಕೊಂಡು ಬಂದಿದ್ದಾಗ ಊರಿಗೆ ಬಂದಿದ್ದ ಇವು ಏನು ಕೂತು ಹಿಡ್ಕೊಂಡಂಗೆ ಹಿಡ್ಕೊಂಡು ಕೂತ ಬಿಟ್ಟಾನೆ. ಇವಾಗೇನು ಗಾಳಿಗಳು ಇದಾಗಿದೆ ಏನೋ ತಿಳ್ಕೊಂಡು ಮತ್ತೆ ಭೂತ ಪಿಶಾಚಿ ಬಿಡಿಸೋದವ್ರನ್ನೂ ಕರ್ಕೊಂಡು ಬಂದಾರ, ಅದನ್ನು ಮಾಡಿದಾರೆ. ಕೊನೆಗೆ ಒಂದು ಮಾತು ಹೇಳಿ, ನಿಂತದ್ದು ಏನೂ ಆಗಿಲ್ಲ ನನಗೆ, ನೀವೇನು ಮಾಡೋಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಹಿಂಗೆಲ್ಲ ಹೇಳಿದ ನಂತರ ಆನಂತರ ಮುಂದೆ ಏನು ಮಾಡಿದ್ರು, ಮತ್ತು ಗುರುಗಳನ್ನು ಒಬ್ಬೊಬ್ಬರನ್ನ ಕಳ್ಸಬೇಡ, ಗುರು ಒಬ್ಬೊಬ್ಬರನ್ನ ಕಳ್ಸಬೇಡ, ಎಲ್ಲ ಗುರುಗಳನ್ನು ಕಳಿಸ. 12 ಜನ ಗುರುಗಳಿದ್ರು ಅವರಿಗೆ. ಆ 12 ಜನ ಗುರುಗಳನ್ನು ಕರೆಸಿ ವಿಚಾರಗೋಷ್ಠಿ ಮಾಡಿದರು. ದೊಡ್ಡದೊಂದು ಮನೆಯೇ ಇತ್ತು ಅವ್ರದ್ದು. ವಿಚಾರಗೋಷ್ಠಿ ಮಾಡಿದ್ರೆ 12 ಜನ ಗುರುಗಳು ಒಂದೇ ಇದ್ರಾಗ ಕೂತಿದ್ದಾರೆ. ವಿಚಾರಗೋಷ್ಠಿ ಅಂದ್ರೆ ಗೊತ್ತಿರುತ್ತಲ್ಲ, ತೀರ್ಮಾನ ತಗೊಳ್ಳೋದು. ಇವ್ನಿಗೆ ಹಿಂಗೆ ಯಾಕಾಯ್ತು, ಏನಾಯ್ತು, ಇದೆಲ್ಲ ವಿಚಾರ ಮಾಡಿ ಒಂದು ಇದಕ್ಕೆ ಬಂದ್ಬಿಡೋದು, ನಿರ್ಣಯಕ್ಕೆ ಬರೋದು. ಹಾಗೆಲ್ಲ ಮಾಡಿದಾಗ ಅವನು ಮುಂದುಗಡೆ ಕೂತಿದ್ರಂತ. ಕೆಳಗಡೆ ಒಂದು ದಾದಾ ಲೇಖರಾಜರ ಒಂದು ವಿಶೇಷತೆ ಏನಿತ್ತಂದ್ರೆ ಭಕ್ತಿಯೊಳಗೆ ಇಂಥ ಪರಾಕಾಷ್ಠ ಇತ್ತು. ಭಕ್ತಿಯೊಳಗ ಮನೆಗೆ ಯಾರು ಒಬ್ಬರು ಗುರುಗಳು ಬಂದ್ರೆ ಅವನು ಕರ್ಕೊಂಡ್ಬಂದು ಮನೆಗೆ ಮುಗಿಸುತ್ತಾನ ಒಂದಾಗಿ ಹೋಗ್ತಿರಲಿಲ್ಲ ಅಂತ. ಅಷ್ಟೊಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಅವ್ರು ಭಕ್ತಿ ಮಾಡ್ತಿದ್ರಂತ. ಆದರೆ ಅಲ್ಲೊಂದು ಏನು ಘಟನೆ ಆಯ್ತಪ್ಪ ಅಂತಂದ್ರೆ ಅವರೆಲ್ಲ ವಿಚಾರ ಮಾಡ್ತಾ ಇದ್ರು. ಒಬ್ಬ ಗುರು ಏನು ಹೇಳಿದಂತಂದ್ರೆ, ನೋಡಪ್ಪ ನಿನಗೆ ಇಷ್ಟೆಲ್ಲ ಆಗಿದ್ದೆಲ್ಲ ಹೇಳಿದಂತ, ಹಿಂಗೆಲ್ಲ ಆಯಿತು ಹಿಂಗೆ ಅಂತ ಎಲ್ಲ ಹೇಳ್ದ. ಹೌದು, ನಾವು ಇಷ್ಟೊಂದು ಋಷಿ ಮುನಿಗಳ ಕಾಲದಿಂದಲೂ ಎಲ್ಲರೂ ನಾವು ಇದನ್ನ ಅಭ್ಯಾಸ ಮಾಡಕತ್ತೀವಿ, ಪರಮಾತ್ಮ ಧ್ಯಾನ ಮಾಡಕತ್ತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಎಲ್ಲರೂ ನೀತಿ ಅಂತ ಹೇಳಿದ್ರೆ ನಮಗೂ ಅದೇ ಅನುಭವ ಆಗಿದೆ. ಆದರೆ ನಿನಗೆ ಇಷ್ಟೆಲ್ಲ ಆಗಬೇಕಾದ್ರೆ ಏನಾದ್ರು ಒಂದು ಕಾರಣ ಇರಲೇಬೇಕು. ಏನಪ್ಪ ಅಂತಂದ್ರೆ ಪರಮಾತ್ಮನ ಒಂದು ಪ್ರೇರಣೆ ಸಿಕ್ಕಿದೆ ನಿನಗೆ. ಏನು ಸಿಕ್ಕಿದೆ ಅಂದ್ರೆ ನಿನ್ನಿಂದ ಏನೋ ಒಂದು ಕಾರ್ಯ ಮಾಡಿಸ್ಬೇಕಾಗಿದೆ ಪರಮಾತ್ಮನಿಗೆ, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಗಿದಪ್ಪ, ಅದು ನಮಗೂ ಸಿಗದೆ ಇರುವಂಥ ಒಂದು ನಿಮಗೆ ಪ್ರಾಪ್ತಿ ಆಗಿದೆ ಅಂದಮೇಲೆ ಅದನ್ನು ಸಾಧನೆ ಮಾಡು ಅಂತ ಹೇಳಿದರು. ಕನ್ನಡ ಅನಿಸ್ತಲ್ಲ ಅವರಿಗೆ. ಅಂದಾಗ ಮುಂದೆ ಏನು ಮಾಡಿ ಇಷ್ಟು ಅನ್ನೋದ್ರಾಗ ಮುಂದೆ ಯಾವಾಗ ಬಂದಿದ್ದ ಅದೇ ಯಾವಾಗೆಲ್ಲ ಗಂಗಾ ಅದು ತಟದಲ್ಲೇ ಅದು ಏನು ಜ್ಯೋತಿ ಸಾಕ್ಷಾತ್ಕಾರ ಇತ್ತು, ಅದೇ ಜ್ಯೋತಿ ಮುಂದೆ ನಿಂತು
ನಿಂತ್ಕೊಂಡಂಗಾಯ್ತು. ಅವ ಏನು ಮಾಡ್ತಾನೆ, ಜೊತೆನ ನೋಡ್ಕೊತದ ಜೊತೆ ಮುಂದೆ ಹಿಂದಿದ್ದೆ ಹಂಗೆ. ಅವ್ರು ಏನು ಹಾಲ್ ಇತ್ತಲ್ಲ, ಹಾಲಿನ ಮೇಲೆ ಒಂದು ಅಷ್ಟೇರ್ ಮೇಲೆ ಮತ್ತೊಂದು ಹಾಲ್ ಇತ್ತು. ಅವ ಸ್ಟೆಪ್ಸ್ ಎಲ್ಲ ಏರ್ಕೊಂಡು ಹೋದಾಗ ಒಂದು ಹಾಲ್ನಾಗ ಒಳಗಡೆ ಹೋದಾಗ ಅಲ್ಲೇನೆ ಈಗ ಹಂಗೆ ಟ್ರಾನ್ಸ್ಲೇಟ್ನ ಕೂತ್ಕೊಂಡು ಯೋಗ ಮಾಡೋದೈತಲ್ಲ ಹಾಗೇನೆ ಕೂತಿದ್ದಾರೆ. ಅದೇ ಸಮಯದಲ್ಲಿ ಶಿವಬಾಬಾ ಪ್ರವೇಶ ಆಗಿದೆ. ಅವಾಗ ಪ್ರವೇಶ ಆಗಿದೆ. ನಿಜಾನಂದಂ ಏನೈತಲ್ಲ, ಸ್ವರೂಪಂ ಜ್ಞಾನ ಸ್ವರೂಪಂ ಹಿಂಗೆ ಬಂದಿದ್ದಲ್ಲ, ಆ ಶಬ್ದ ಅವ್ರ ಮುಖದಿಂದ ಶಬ್ದ ನುಡಿದಿದ್ದಾರೆ. ಅವ್ರಿಗೆ ಘೋಷಣೆ ಇಲ್ಲ, ಅವ್ರಿಗೆ ಪರಿವನೆ ಇಲ್ಲ ಅಂತಂದ್ರಾಗ ಅದು ಆವಾಜ್ ಆಗಿದೆ. ಅದು ಹಾಲ್ ಅಲ್ಲ, ಆವಾಜ್ ಆಗಿದೆ, ಕೆಳಗಡೆವರೆಗೂ ಕೇಳ್ತಾ ಬಂದಿದೆ. ಅದ್ರಾಗ ಅವ್ರಿಗೆ ಏನಪ್ಪ ಅಂತಂದ್ರೆ, ಅವರು ಗುರುಗಳನ್ನು ಮನೆ ಕಳಿಸುತ್ತಾನೆ ಅವ್ರು ಎದ್ದು ಹೇಳಾರ್ದಂತ ಇವ್ರು ಹೋಗ್ಬಿಟ್ರಲ್ಲ ಅಂತ ತಿಳ್ಕೊಂಡು ಬಹಳ ಜನರಿಗೆ ಆಶ್ಚರ್ಯ ಆಗ್ಯದ. ಆದ್ರೆ ಅವಾಗ ಏನ್ ಮಾಡಿದ್ರು, ಇವ್ರೆಲ್ಲ ಜನ ಗುರುವನ್ನ ಕಟ್ಟಾರಪ್ಪ ಅಂತ ತಿಳ್ಕೊಂಡು ಅದೇ ಸೊಸಿನೇ ಇಂದ್ರ ಅಂತ ಅದೇ ಅಂತಿದ್ರಲ್ಲ, ಸೊಸಿ ಅಂತ ಟೆಲಿಗ್ರಾಮ್ ಬಿಟ್ಕೊಂಡಿದ್ರಲ್ಲ, ಅವರೇನೆ ಮೇಲ್ಗಡೆ ಸ್ಟೆಪ್ ಹೋಗಿ ನೋಡಿದ್ರೆ ಅಂದ್ರೆ ಹಾಲಿನ ತುಂಬ ಎಲ್ಲ ರೆಡ್. ನೋಡಿ ಬಾಬಾರವ್ರು ಕಮಾಲ್ ಆಗಿದೆ. ಅವ್ರು ಟರ್ನಿಂಗ್ ಪಾಯಿಂಟ್ ಮಾಡ್ಬೇಕಾದ್ರೆ ಬಾಬಾನೇ ಇಷ್ಟೆಲ್ಲ ಮಾಡಿದ್ದಾರೆ. ಹಾಲಿನ ತುಂಬೆಲ್ಲ ರೆಡ್. ಆನಂತರ ಒಂದು ಗೋಡೆಗೆ ತಪಸ್ ಮಾಡ್ತಾ ಕೂತಿದ್ದಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದ ಬಾಷ್ಪ ಸುರಿತಾ ಇದೆ, ರೆಡ್ ಆಗಿದೆ ಕಣ್ಣುಗಳೆಲ್ಲ. ಆ ಶಬ್ದವು ಕಿವಿಯಿಂದ ಕೇಳಿಸ್ತಾ ಇದೆ, ಹೊರಗಡೆ ಆವಾಜ್ ಆಗ್ತಾ ಇದೆ. ಅದು ಬಾಗಿಲ ಬಂದ್ ಮಾಡ್ಕೊಂಡಿದ್ದಾರೆ, ಕಿಟಕಿಯೊಳಗೆ ಕೇಳ್ತಾ ಇದ್ದಾರೆ. ಹಿಂಗೆ ಅದನ್ನು ತಿಳ್ಕೊಂಡು ಮತ್ತೆ ಎಲ್ಲರೂ ಬಾಗಿಲ ಬಡಿದಾರೆ, ಬಾಗಿಲನ್ನು ಎದ್ದು ತೆಗೆದಿಲ್ಲ. ಆನಂತರ ಕೆಳಗಡೆ ಹೋಗಿ ಎಲ್ಲರೂ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಬಾಗಿಲು ತೆಗೆದ್ಬಿಟ್ಟು ನೋಡಿ ಅವ್ರು ಘೋಷಣೆ ಅಂತಂದ್ರೆ ಏನಾಯ್ತು ಅಂತೆಲ್ಲ ಕೇಳಿದ್ರೆ ಏನೂ ಇಲ್ಲ ಅಂತ.